ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ಟೀಕೆ ಮಾಡ್ತಾರೆ, ಸರ್ಕಾರದಲ್ಲಿ ಹಣ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟ ಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ, ಮತ್ತು ಈ 550 ಕೋಟಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡೋದಿಲ್ಲ. ಯಾವ ಹಣ ಇದು? ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರ ಖಜಾನೆ ಬರಿದಾಗ್ಬಿಟ್ಟದೆ ಅಂತ ಬಹಳ ಜನ ಟೀಕೆ ಮಾಡ್ತಾರೆ. ಆ ಟೀಕೆ ಮಾಡೋರಿಗೆ ಉತ್ತರ ಈ ಕಾರ್ಯಕ್ರಮ ಇವತ್ತೇನು 657 ಕೋಟಿ 27 ಲಕ್ಷ ರೂಪಾಯಿಗಳ 30,000 ಜನರಿಗೆ ಫಲಾನುಭವಿಗಳಿಗೆ ವಿತರಣೆ ಮಾಡಿದೀವಲ್ಲ, ಇದೇ ಉತ್ತರ ಅಂತಕ್ಕಂಥದ್ದನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಸುಮ್ಮನೆ ಟೀಕೆ ಮಾಡೋದು, ಸರ್ಕಾರದಲ್ಲಿ ಹಣ ಇಲ್ಲ, 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ರು, ಸರ್ಕಾರ ದಿವಾಳಿ ಆಗ್ಬಿಡ್ತು. ನಾನು ಹೇಳ್ತೇನೆ, ಸರ್ಕಾರ ದಿವಾಳಿಯಾಗಿಲ್ಲ. ಹೇಳಿದ್ರು, ಈ ದೇಶದ ಪ್ರಧಾನಮಂತ್ರಿಗಳೇ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಈಗ ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು, 9 ತಿಂಗಳು ನಡೀತಾ ಇದೆ. ಇನ್ನೇನು 2ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀನಿ ನಾನು. ಆ ಬಜೆಟ್ ಸುಮಾರು 3,70,000 ಕೋಟಿ ರೂಪಾಯಿಗಳನ್ನು ಬಜೆಟ್ ಅನ್ನು ಮಂಡಿಸ್ತಾರೆ. 3,70,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸ್ತಾ ಇದೆ. ಮತ್ತೆ ದುಡ್ಡಿಲ್ಲದೆ ಇಷ್ಟೊಂದು ಬಜೆಟ್ ಗಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಇಂದಿನ ಸರ್ಕಾರ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ್ದದ್ದು 3,27,000 ಕೋಟಿ. ಈಗ ಮುಂದಿನ ಬಜೆಟ್ 3,80,000 ಕೋಟಿ ಅಂತಂದ್ರೆ ಸುಮಾರು 50,000 ಕೋಟಿಗೂ ಹೆಚ್ಚಾಗಿದೆ ಬಜೆಟ್ ಗಾತ್ರ. ದುಡ್ಡಿಲ್ಲದೆ ಮಂಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹಣ ಒದಗಿಸ್ತೇವೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನ ಕೊಡ್ತೇವೆ. ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಈ ವರ್ಷ. ಅದು ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ಆಗಲೇ ಈ ವರ್ಷದ ಬಜೆಟ್ ಮಂಡನೆ ಆಗೋಗಿತ್ತು. ಆದರೂ ಕೂಡ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ನಾವು ಇವತ್ತು 38,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷಕ್ಕೆ ಕೊಡ್ತಾ ಇದ್ದೇವೆ. ಮುಂದಿನ ವರ್ಷಕ್ಕೆ ಅಂದ್ರೆ 24-25ನೇ ಆರ್ಥಿಕ ವರ್ಷದಲ್ಲಿ 58,000 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ.
ಆಮೇಲೆ ಇನ್ನೊಂದು ಮಾತನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. 5 ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ, ಈ ಅವಧಿನಲ್ಲಿ 5 ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ. 5 ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ, ಈ ಅವಧಿನಲ್ಲಿ 5 ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ. ನಾನು ನಿಮ್ಮೆಲ್ಲರಿಗೂ ಕೂಡ ತುಮಕೂರಿನ ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದೀರಿ ತುಮಕೂರು ಜಿಲ್ಲೆನಲ್ಲಿ. ಅದಕ್ಕೋಸ್ಕರವಾಗಿ ತುಮಕೂರಿನ ಎಲ್ಲ ಜನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಆಶೀರ್ವಾದ ಮಾಡೋದ್ರಿಂದಲೇ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ಬಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂದಿನಿಂದ ಸಮಾಜದಲ್ಲಿರ್ತಕ್ಕಂಥ ಬಡವರು, ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಧರ್ಮದವರು ಇರ್ಬೋದು, ಯಾವುದೇ ಭಾಷೆಯವರು ಇರ್ಬೋದು, ಎಲ್ಲ ಜಾತಿಯ ಬಡವರಿಗೆ, ಎಲ್ಲ ಧರ್ಮದ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಈ 158 ಭರವಸೆಗಳ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಸುಮಾರು 20-30 ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಶಾದಿ ಭಾಗ್ಯ, ಶೂಭಾಗ್ಯ, ಇಂದಿರಾ ಕ್ಯಾಂಟೀನ್. ಯಾವ್ದಾದ್ರು ಒಂದು ಜಾತಿಯವರು ಕೊಟ್ಟಿದೀವ ಇದನ್ನ? ಯಾವ್ದಾದ್ರು ಒಂದು ಧರ್ಮದವರು ಕೊಟ್ಟಿದೀವ? ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದೀವಿ. ಹಾಗೆಯೇ 5 ಗ್ಯಾರಂಟಿಗಳನ್ನು ಕೂಡ ಎಲ್ಲ ಜಾತಿ, ಎಲ್ಲ ಬಡವರಿಗೆ, ಎಲ್ಲ ಧರ್ಮದವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು 10 ಜನರು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು, ಡಿ.ಕೆ. ಶಿವಕುಮಾರ್, ಪರಮೇಶ್ವರ್, ನಾವೆಲ್ಲರೂ ಕೂಡ 10 ಜನ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ, ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು, 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. ಯಾಕಂತಂದ್ರೆ ನಾವು ಚುನಾವಣಾ ಪೂರ್ವದಲ್ಲಿ ಈ ನಾಡಿನ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದು, ಅಧಿಕಾರಕ್ಕೆ ಬಂದ ತಕ್ಷಣನೇ ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. ಅವತ್ತೇ ಆದೇಶ ಮಾಡೋದು, 5 ಗ್ಯಾರಂಟಿಗಳನ್ನು ಕೂಡ ಕೊಡ್ತಕ್ಕಂಥದ್ದನ್ನ ಮಾಡೋದು. ಇವತ್ತು ಜೂನ್ 11ನೇ ತಾರೀಕಿನಿಂದ ಶಕ್ತಿ ಯೋಜನೆಯನ್ನು ಜಾರಿಗೆ ತಗೊಬಂದು ಇವತ್ತಿನವರಿಗೆ ರಾಮಲಿಂಗರೆಡ್ಡಿ ಅವರು ಇಲ್ಲೇ ಕೂತಿದ್ದಾರೆ. 142 ಕೋಟಿ ಮಹಿಳೆಯರು, 142 ಕೋಟಿ ಮಹಿಳೆಯರು ಉಚಿತವಾಗಿ KSRTC ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಹೌದೇನ್ರಮ್ಮ?
142 crores. ಏನ್ರಿ ರಾಮಲಿಂಗರೆಡ್ಡಿ 142 ಕೋಟಿ. $142 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಆ ಬಸ್ಸಿಗೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾಗಿತ್ತಲ್ಲ, ಆ ದುಡ್ಡೆಲ್ಲ ಉಳಿದಿರುವ ಇವತ್ತು. ಅದು ಉಳಿದಿರೋದು ಮಹಿಳೆಯರಿಗೆ. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು. ಅದಕ್ಕೂ ಒಂದು ಟೀಕೆ. 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರೆ 10 ಕೆಜಿ ಕೊಡಿ. ನಾನು ಹೇಳಿದೆ 5 ಕೆಜಿ ಈಗ ಕೊಡ್ತಾ ಇದ್ದೀವಿ, ಇನ್ನು 5 ಕೆಜಿ ಸೇರಿಸ್ಕೊಡ್ತೀವಿ. ಯಾಕಂತಂದ್ರೆ ಈ ರಾಜ್ಯದ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, 2 ಹೊತ್ತು, ಯಾರು ಕೂಡ ಹಸಿರು ಮಲಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇನ್ನ ಅಡಿಷನಲ್ ಆಗಿ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. ಅದನ್ನು ಕೂಡ ಜಾರಿಗೆ ಕೊಟ್ಟು ಅಕ್ಕಿ ಕೊಡ್ಲಿಲ್ಲ. ನಮಗೆ ಅಕ್ಕಿ ಕೊಡದೇ ಇರೋದ್ರಿಂದ ಹಣ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಹಾಗಾಗಿ ಇವತ್ತು 1,28,00,000 ಕುಟುಂಬಗಳಿಗೆ, 1,28,00,000 APL ಮತ್ತು BPL ಕಾರ್ಡ್ದಾರರಿಗೆ ಇವತ್ತು ಪ್ರತಿ ಒಬ್ಬರಿಗೆ ₹170 ವರ್ಗಾವಣೆ ಮಾಡ್ತಾ ಇದ್ದೀವಿ. ವರ್ಗಾವಣೆ ಆಗ್ತಾ ಇದೆಯಾ? ವರ್ಗಾವಣೆ ಮಾಡ್ತಾ ಇದ್ದೀವಿ. ಹಾಗೇನೆ ಗೃಹ ಜ್ಯೋತಿ ಕಾರ್ಯಕ್ರಮ, ಇದನ್ನು ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಜುಲೈ ತಿಂಗಳಲ್ಲಿ ಇವತ್ತು 1,51,00,000 ಜನರಿಗೆ, 1,51,00,000 ಜನರಿಗೆ, ಕುಟುಂಬಗಳಿಗೆ ಅವ್ರು ಯಾರು ಕೂಡ 200 ಯೂನಿಟ್ ವರೆಗೆ ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. 200 ಯೂನಿಟ್ ವರೆಗೆ ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. ಅದ್ರ ಜೊತೆಗೆ ಗೃಹ ಜ್ಯೋತಿ ಸುಮಾರು 1,18,00,000 ಮಹಿಳೆಯರಿಗೆ, 1,18,00,000 ಮಹಿಳೆಯರಿಗೆ ತಿಂಗಳಿಗೆ ₹2,000. ಮನೆ ಯಜಮಾನಿಗೆ ತಿಂಗಳಿಗೆ ₹2,000. ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಈ ತಿಂಗಳೇ ಜಾರಿಯಾಯಿತು. ಸುಮಾರು 4 ಲಕ್ಷ ಚಿಲ್ಲರೆ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗಳು ಇದ್ದಾರೆ. 22-23ನೇ ಸಾಲಿನಲ್ಲಿ ಪಾಸ್ ಆದಂಥವರು ಯಾರಿಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ, ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ₹3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ ₹1,500 2 ವರ್ಷಗಳ ಕಾಲ ಕೊಡ್ತೀವಿ. ಅದರ ಜೊತೆಗೆ ಇವರೆಲ್ಲರಿಗೂ ಕೂಡ ಯಾರ್ಯಾರಿಗೆ ನಿರುದ್ಯೋಗದ ಭತ್ಯೆ ಕೊಡ್ತೀವಿ ಅವರೆಲ್ಲರಿಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಯಾಕಂತಂದ್ರೆ 2 ವರ್ಷಗಳಲ್ಲಿ ಅವರು ಉದ್ಯೋಗವನ್ನು ಪಡ್ಕೊಳ್ಬೇಕು. ಉದ್ಯೋಗ ಸಿಕ್ಕದವರು ಕೊಡಲ್ಲ. ಯಾರಿಗೆ ಉದ್ಯೋಗ ಸಿಕ್ಕಲ್ಲ ಅವ್ರಿಗೆ 2 ವರ್ಷದವರೆಗೆ ಕೊಡ್ತೀವಿ. ಸರ್ಕಾರಿ ಹುದ್ದೆ ಅಥವಾ ಖಾಸಗಿ ಹುದ್ದೆಗಳಲ್ಲಿ ಅಥವಾ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಂಥವ್ರಿಗೆ ಈ ಹಣವನ್ನು ಕೊಡೋದಿಲ್ಲ. ಇವರಿಗೆ ರಾಜ್ಯದಲ್ಲಿ 1,07,700 ನಿರುದ್ಯೋಗಿ ಪದವೀಧರರು, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸುಮಾರು ಇನ್ನು ನಿಮ್ಮ ಜಿಲ್ಲೆನಲ್ಲೂ ಕೂಡ ಮಾಡಿಸ್ಕೊಂಡಿದ್ದಾರೆ. ತುಮಕೂರು ಜಿಲ್ಲೆನಲ್ಲೂ ಕೂಡ ಮಾಡಿಸ್ಕೊಂಡಿದ್ದಾರೆ. ತುಮಕೂರು ಜಿಲ್ಲೆನಲ್ಲೂ ಕೂಡ ಗೃಹ ಜ್ಯೋತಿ ಆಗಿದೆ, ಗೃಹ ಲಕ್ಷ್ಮಿ ಆಗಿದೆ. ತುಮಕೂರಿನಲ್ಲೂ ಕೂಡ ಅನ್ನಭಾಗ್ಯ ಆಗಿದೆ, ಯುವ ನಿಧಿ ಆಗಿದೆ, ಶಕ್ತಿ ಯೋಜನೆ ಆಗಿದೆ. ಇವೆಲ್ಲ
ಸರ್ಕಾರದಲ್ಲಿ ದುಡ್ಡಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರರ್ಥ ನಮ್ಮ ಮಾತುಗಳನ್ನ ಇವತ್ತು 8 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತುಗಳನ್ನ ಈಡೇರಿಸಿದ್ದೇವೆ. ನಮ್ಮ ಮೇಲೆ ಇನ್ನೊಂದು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಏನಪ್ಪ ಟೀಕೆ ಅಂತಂದ್ರೆ, ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ರೈತರಿಗೆ ಪರಿಹಾರ ಕೊಡ್ಲಿಲ್ಲ ಅಂತಕ್ಕಂಥ ಟೀಕೆಯನ್ನು ಕೂಡ ಮಾಡ್ತಾರೆ. ಟೀಕೆ ಮಾಡಲಿ, ನಮ್ದೇನು ತಕರಾರಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬೇಕು, ವಿರೋಧ ಪಕ್ಷದವರು ಇರೋದೇ ಅದಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ. ಆದರೆ ಅದು ಹೆಲ್ತಿ ಆಗಿರ್ಬೇಕು. ಟೀಕೆ ಮಾಡ್ತಕ್ಕಂಥದ್ದು ಆಧಾರಗಳ ಮೇಲೆ ಟೀಕೆಯನ್ನು ಮಾಡಿದ್ರೆ ಅದಕ್ಕೆ ಸ್ವಾಗತ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನವರಿಗೆ ಕರ್ನಾಟಕದಲ್ಲಿ ನಾವು ತಗೊಂಡವ್ರು ಹೇಳ್ತೀವಿ, ತಗೊಂಡವ್ರು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೆ ತಾತ್ಕಾಲಿಕವಾಗಿ ಮೊದಲನೇ ಕಂತು ಅಂತೇಳಿ ಇನ್ಪುಟ್ ಸಬ್ಸಿಡಿ ಪ್ರತಿ ರೈತರಿಗೆ 2,000 ರೂಪಾಯಿಗಳನ್ನು ಕೊಡುತ್ತೇವೆ. ಈಗಾಗಲೇ 29,29,000 ರೈತರಿಗೆ 2 ಲಕ್ಷ ರೂಪಾಯಿನಂತೆ, ಅಲ್ಲ 2,000 ರೂಪಾಯಿನಂತೆ 555 ಕೋಟಿ ರೂಪಾಯಿಗಳನ್ನು ಜಮಾ ಮಾಡಿದ್ದೇವೆ. ನಾನು ಕೇಳ್ತೀನಿ ವಿರೋಧ ಪಕ್ಷದವರಿಗೆ, ಆಯ್ತಪ್ಪ ನಾವು ಇದನ್ನು ಕೊಟ್ಟಿದ್ದೀವಿ, ಇದನ್ನು ಪರಿಶೀಲನೆ ಮಾಡಬಹುದು, ಕೊಟ್ಟಿದ್ದೀವಿ. NDRF ನಿಂದ ನೀವು ಎಷ್ಟು ಕೊಡಿಸಿದ್ರಿ? 25 ಜನ MP ಗಳಿದ್ದೀರಲ್ಲ, ಈಗ 26 MP ಗಳಿದ್ದೀರಲ್ಲ, ನೀವೆಷ್ಟು ಜನ ಕೊಡಿಸಿದ್ರಿ? NDRF ಇವತ್ತಿನವರಿಗೆ 4 ತಿಂಗಳಾಯ್ತು, ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ, 1 ರೂಪಾಯಿ ಬಂದಿಲ್ಲ. ಆದರೂ ಸರ್ಕಾರದ ಖಜಾನೆಯಿಂದಲೇ 555 ಕೋಟಿ ರೂಪಾಯಿಗಳನ್ನ ರೈತರು ಕಷ್ಟ ಸಿಕ್ಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರ ಇನ್ಪುಟ್ ಸಬ್ಸಿಡಿ ಮೊದಲನೇ ಕಂತನ್ನ 2,000 ರೂಪಾಯಿ ಕೊಟ್ಟಿದ್ದೀವಿ. ನಾನು ಡಾಕ್ಟರ್ DK ಶಿವಕುಮಾರ್, ಉಪಮುಖ್ಯಮಂತ್ರಿ, ಕೃಷ್ಣ ಬೈರೇಗೌಡ, ನಾವೆಲ್ಲರೂ ಕೂಡ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು, ಅಮಿತ್ ಶಾ ಭೇಟಿ ಮಾಡಿದ್ದು. ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾಗೆ ಹೇಳಿದು, ನಾವು ನೋಡಿ ಈಗಾಗಲೇ 3 ತಿಂಗಳಾಗೋಗ್ಬಿಟ್ಟಿದೆ, ಡಿಸೆಂಬರ್ ತಿಂಗಳಲ್ಲಿ ನಾವು ಭೇಟಿ ಮಾಡಿದ್ದದು, 3 ತಿಂಗಳಾಗ್ಬಿಟ್ಟಿದೆ, NDRF ಹಣ ಕೊಡಿ. NDRF ಹಣ ಅಂದ್ರೆ ನಮಗೆ ಬರಬೇಕಾಗಿರೋ ಹಣ, ಅದು ಕೇಂದ್ರ ಸರ್ಕಾರ ಅವರ ಬಜೆಟ್ ಇಂದ ಕೊಡ್ತಕ್ಕಂಥ ಹಣ ಅಲ್ಲ, ನಮಗೆ ಬರಬೇಕಾಗಿರ್ತಕ್ಕಂಥ ಹಣ. NDRF ಅಂತಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್, ಅದು ಬರಬೇಕಾಗಿರ್ತಕ್ಕಂಥ ಹಣ ನಮಗೆ ಕೊಡ್ತಕ್ಕಂಥ ಹಣ ಕೊಟ್ಟಿಲ್ಲ ಇವತ್ತಿನವರೆಗೆ. ಆದರೂ ಕರ್ನಾಟಕದ ರೈತರು ತೊಂದರೆ ಸಿಕ್ಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಖಜಾನೆಯಿಂದ ಕರ್ನಾಟಕ ಸರ್ಕಾರ 555 ಕೋಟಿ ರೂಪಾಯಿಗಳನ್ನ 29,29,000 ರೈತರಿಗೆ ನಾವು ಇವತ್ತು ಪಾವತಿಯನ್ನ ಮಾಡಿದ್ದೇವೆ. ಇದು ನೀವೆಲ್ಲರೂ ಕೂಡ ತಿಳ್ಕೋಬೇಕು ರೈತರು ಅಂತಕ್ಕಂಥ ಮಾತುಗಳನ್ನ. ಯಾಕಂದ್ರೆ ಇಲ್ಲೂ ಕೂಡ ಸುಮಾರು
1,61,000 ರೈತರಿಗೆ ತುಮಕೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. 1,61,000 ರೈತರಿಗೆ ತುಮಕೂರು ಜಿಲ್ಲೆಯಲ್ಲಿ ಕೂಡ ಕೊಟ್ಟಿದ್ದೀವಿ. ಮತ್ತೆ ದುಡ್ಡಿಲ್ಲದೆ ಹೆಂಗೆಲ್ಲ ಕೊಡಕ್ಕೆ ಸಾಧ್ಯನಾ? ದುಡ್ಡಿಲ್ಲದೆ ಕೊಡಕ್ಕೆ ಸಾಧ್ಯನಾ? ಅದರಿಂದ ವಿರೋಧ ಪಕ್ಷದವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ದುಡ್ಡಿಲ್ಲ 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 ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸತ್ಯಕ್ಕೆ ದೂರವಾದಂತ ಮಾತು. ಸತ್ಯಕ್ಕೆ ದೂರವಾದಂತ ಮಾತು. ಇದರಲ್ಲಿ ಯಾವುದೇ ಉರುಳಿಲ್ಲ, ಅಸತ್ಯ, ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮಾತುಗಳನ್ನ ಹೇಳಬೇಕಾಗ್ತದೆ. ಆಮೇಲೆ ಪರಮೇಶ್ವರ್ ಅವರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ, ರಾಜಣ್ಣವರು, ಜಯಚಂದ್ರ ಅವರು ಮತ್ತು ಇವರೆಲ್ಲ ಶಾಸಕರುಗಳು ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ನಮಗೆ ಈ ಬಜೆಟ್ನಲ್ಲಿ ಹಣ ಕೊಡಬೇಕು ಅಂತಕ್ಕಂಥ ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ. ರಾಜೇಂದ್ರ ಅವರು ಕೂಡ ಸೇರಿಕೊಂಡು. ಅದರಿಂದ ನಾವು ಹಣಕಾಸಿನ ಇತಿಮಿತಿಯೊಳಗಡೆ ತುಮಕೂರು ಜಿಲ್ಲೆಗೆ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯನೋ, ನಿಮ್ಮ ಮನವಿಗಳನ್ನು ಈಡೇರಿಸಲಿಕ್ಕೆ ಸಾಧ್ಯನೋ ಅವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನುಡಿದಂತೆ ನಡೆಯುವವರು, ನುಡಿದಂತೆ ನಡೆಯುವವರು. ಇವತ್ತು ಈ 5 ಗ್ಯಾರಂಟಿ ಆದ್ರಿಂದ, ಜಾರಿ ಕೊಟ್ಟದ್ರಿಂದ ಪ್ರತಿ ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಸಿಗ್ತಾ ಇದೆ. 4 ರಿಂದ 5 ಸಾವಿರ ರೂಪಾಯಿ ಸಿಗ್ತಾ ಇದೆ. ವರ್ಷಕ್ಕೆ 50 ರಿಂದ 60 ಸಾವಿರ ರೂಪಾಯಿ ಸಿಗ್ತದೆ. ಇದು ಬಡವರ ಕೈಗೆ ಹಣ ಸಿಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆ ಗಗನ ಮುಟ್ಟಿದೆ, ಜೀವನ ಸಾಗಿಸೋದು ಕಷ್ಟ, ಜೊತೆಗೆ ಬರಗಾಲ ಇದೆ. ಇದನ್ನೆಲ್ಲ ನಿಭಾಯಿಸಲಿಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಬಡವರಿಗೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಬಡವರಿಗೆ ಹಣವನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಇದನ್ನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯಾಕಂತಂದ್ರೆ ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಲ್ವೋ ಅವರು ಮಾರುಕಟ್ಟೆಗೆ ಹೋಗೋಕ್ಕಾಗಲ್ಲ, ಜೀವನ ನಡೆಸೋದು ಭಾರಿ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ, ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ ಬಡವರಿಗೆ ಕೊಡ್ತಾ ಇದ್ದೀವಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ಪ್ರವಾಸೋದ್ಯಮ ಬೆಳೀತಾ ಇದೆ, ಪ್ರವಾಸೋದ್ಯಮ ಕೂಡ ಬೆಳೀತಾ ಇದೆ. ನೋಡಿ, ನಾನು ರಾಜಣ್ಣ ಕೂತಿದ್ದಾರೆ, ಏಕಶಿಲೆ ಬೆಟ್ಟ ಇದೆಯಲ್ಲ ರಾಜಣ್ಣ, ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆ ಒಂದು ರೋಪ್ ವೇ ಹಾಕಿಸ್ಬೇಕು ಅಂತ ಹೇಳಿದ್ರು. ನಾನು ಆಯ್ತಪ್ಪ ನೆಕ್ಸ್ಟ್ ಬಜೆಟ್ನಲ್ಲಿ ಮಾಡೋಣ ಅಂತೇಳಿ ಘೋಷಣೆ ಮಾಡಿದೆ. ಇವತ್ತವರೆಗೂ ಆಯ್ತಾ? ಆಗಿಲ್ಲ. ಅದು ನಾವು ಕಾರಣ ಅದಕ್ಕೆ ಮುಂದೆ ಮಾಡಿಕೊಡ್ತೀವಿ. ರಾಜಣ್ಣನೇ ಹೇಳಿದ್ದರು, ಏಕಶಿಲೆ ರೋಪ್ ವೇ ಮಾಡಬೇಕು ಅಂತ ಹೇಳಿದ್ದೆ. ನೋಡಿ, ಆಯ್ತು, ಮಾಡಿಕೊಳ್ಳೋಣ. ಸೊ ತುಮಕೂರಿಗೆ ಈಗ ಆ ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದರಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 500 ಎಕರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಗಂಭೀರವಾಗಿ ಪರಿಗಣಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಮಕೂರಿಗೆ
ಸಂಪೂರ್ಣವಾಗಿ ಏನೇನು ಪರಮೇಶ್ವರ್ ಅವರು, ರಾಜಣ್ಣ ಅವರು, ಜಯಚಂದ್ರ ಅವರು ಮತ್ತೆ ಎಲ್ಲ ಬೇರೆ MLAಗಳೆಲ್ಲ ಹೇಳಿದ್ದಾರೆ, ಅವೆಲ್ಲನೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಸಮಯ ಆಗಿದೆ, ಅನೇಕ ಜನ ಖಾಲಿ ಮಾಡಿದ್ದಾರೆ, ಊಟ ಸಮಯ ಆಯಿತು ಅಂತ ಹೇಳಿ ಖಾಲಿ ಮಾಡಿದ್ದಾರೆ. ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಬಡವರ ಪರವಾಗಿದೆ, ನಮ್ಮ ಸರ್ಕಾರ ದಲಿತರ ಪರವಾಗಿದೆ, ನಮ್ಮ ಸರ್ಕಾರ ಹಿಂದುಳಿದವರ ಪರವಾಗಿದೆ, ನಮ್ಮ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿದೆ, ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿದೆ. ಯಾಕಂದ್ರೆ ಸಂವಿಧಾನ ಏನ್ ಹೇಳ್ತದೆ ಅಂತಂದ್ರೆ ಎಲ್ಲರಿಗೂ ಸಮನಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆಗ್ಬೋದಾ? ಸೊ ನೀವು ಆಶೀರ್ವಾದ ಮಾಡಿದಿರಿ ಕಳೆದ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊಂಡು ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಅದಕ್ಕೆ ಹೆಬ್ಬಾಗಿಲು ಅಂತ ಕರಿತೀವಿ ನಾವು. ಇದಕ್ಕೆ ಹೆಬ್ಬಾಗಿಲು ಅಂತ ಕರಿತೀವಿ. ಬೆಂಗಳೂರಿಗೆ ಬಹಳ ಹತ್ರ ಇರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ಟೀಕೆ ಮಾಡ್ತಾರೆ, ಸರ್ಕಾರದಲ್ಲಿ ಹಣ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟ ಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ, ಮತ್ತು ಈಗ 550 ಕೋಟಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡೋದಿಲ್ಲ. ಯಾವ ಹಣ ಇದೆ? ಯಾವ ಹಣ ಇದು? ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರ ಖಜಾನೆ ಬರಿದಾಗ್ಬಿಟ್ಟದೆ ಅಂತ ಬಹಳ ಜನ ಟೀಕೆ ಮಾಡ್ತಾರೆ. ಆ ಟೀಕೆ ಮಾಡೋರಿಗೆ ಉತ್ತರ ಈ ಕಾರ್ಯಕ್ರಮ ಇವತ್ತೇನು 657 ಕೋಟಿ 27 ಲಕ್ಷ ರೂಪಾಯಿಗಳ 30,000 ಜನರಿಗೆ, ಫಲಾನುಭವಿಗಳಿಗೆ ವಿತರಣೆ ಮಾಡಿದೀವಲ್ಲ, ಇದೇ ಉತ್ತರ ಅಂತಕ್ಕಂಥದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಟೀಕೆ ಮಾಡೋದು ಸುಮ್ಮನೆ ಟೀಕೆ ಮಾಡೋದು. ಸರ್ಕಾರದಲ್ಲಿ ಹಣ ಇಲ್ಲ, 500 ಗ್ಯಾರಂಟಿಗಳನ್ನು ಕೊಟ್ಬಿಟ್ರು, ಸರ್ಕಾರ ದಿವಾಳಿ ಆಗ್ಬಿಡ್ತು. ನಾನು ಹೇಳ್ತೇನೆ, ಸರ್ಕಾರ ದಿವಾಳಿಯಾಗಿಲ್ಲ. ಹೇಳಿದ್ರು, ಈ ದೇಶದ ಪ್ರಧಾನಮಂತ್ರಿಗಳೇ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಈಗ ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು, 9 ತಿಂಗಳು ನಡೀತಾ ಇದೆ. ಇನ್ನೇನು 2ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀನಿ ನಾನು. ಆ ಬಜೆಟ್ ಸುಮಾರು 3,70,000 ಕೋಟಿ ರೂಪಾಯಿಗಳನ್ನು ಬಜೆಟ್ ಅನ್ನು ಮಂಡಿಸ್ತಾ ಇದೆ. 3,70,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸ್ತಾ ಇದೆ. ಮತ್ತೆ ದುಡ್ಡಿಲ್ಲದೆ ಇಷ್ಟೊಂದು ಬಜೆಟ್ ಗಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಇಂದಿನ ಸರ್ಕಾರ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ್ದದ್ದು 3,27,000 ಕೋಟಿ. ಈಗ ಮುಂದಿನ ಬಜೆಟ್ 3,80,000 ಕೋಟಿ ಅಂತಂದ್ರೆ
ಸುಮಾರು 50,000 ಕೋಟಿಗೂ ಹೆಚ್ಚಾಗಿದೆ. ದುಡ್ಡಿಲ್ಲದೆ ಮಣ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹಣ ಒದಗಿಸ್ತೀವಿ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನ ಕೊಡ್ತೇವೆ. ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಈ ವರ್ಷ. ಅದು ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ಆಗಲೇ ಈ ವರ್ಷದ ಬಜೆಟ್ ಮಂಡನೆ ಆಗೋಗಿತ್ತು. ಆದರೂ ಕೂಡ ಸಂಪನ್ಮೂಲಗಳನ್ನು